ವಕ್ಫ್ ವಿಷಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಸಭೆ ಕರೆದು ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೊಂಡ್ರು. ಇನ್ನು ಮುಂದೆ ವಕ್ಫ್ ಯಾರಿಗೂ ನೋಟಿಸ್ ಕೊಡಂಗಿಲ್ಲ. ಈಗಾಗಲೇ ಕೊಟ್ಟಿರುವ ನೋಟಿಸ್ಗಳನ್ನು ವಾಪಸ್ ತಗೊಳ್ಬೇಕು. ಯಾರ ಜಮೀನಿನ ಕಾಲಮ್ ನಂಬರ್ 11ನಲ್ಲಿ, ಪಹಣಿಯ ಕಾಲಮ್ ನಂಬರ್ 11ನಲ್ಲಿ ವಕ್ಫ್ ಹೆಸರು ಬಂದಿದೆಯೋ ಅವೆಲ್ಲವೂ ಡಿಲೀಟ್ ಆಗಬೇಕು ಅಂತ ನಿರ್ಧಾರ ತಗೊಂಡ್ರು. ನಿರ್ಧಾರ ತಗೊಂಡಿದ್ದು ಮಾತ್ರ ಅಲ್ಲ, ಅಧಿಕೃತ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ರು. ಅಷ್ಟೆಲ್ಲ ಆದ ನಂತರವೂ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾನೇ ಇದ್ದಾವೆ ಸುದ್ದಿಗಳು. ಇದು ಸರ್ಕಾರದ ಆದೇಶದ ನಂತರ ಇವರ ಜಮೀನಿನ ಪಹಣಿಯಲ್ಲಿ ಹೆಸರು ಸೇರಿಸಲಾಯಿತು ಅಂತ ಹೇಳ್ತಾ ಇಲ್ಲ ನಾನು. ತುಂಬ ಜನ ಗಾಬರಿಗೆ ಬಿದ್ದು ಪಹಣಿ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮದೇನಾಗಿದೆಯೋ ನೋಡ್ಕೊಂಡ್ಬಿಡೋಣ ಒಂದ್ಸರಿ. ಜನ ಚೆಕ್ ಮಾಡಿರೋದಿಲ್ಲ. ಏನು ಅವಶ್ಯಕತೆ ಇರುತ್ತೆ ಆವಾಗ ಪಹಣಿ ತೆಗೆದು ಚೆಕ್ ಮಾಡೋದಕ್ಕೆ? ಏನಿರುತ್ತೆ ಅಂಥದ್ದು? ಏನೋ ಸಾಲಾಗಿಲ್ಲ ಬೇಕಾದಾಗ ಅಥವಾ ಜಮೀನು ಮಾರಬೇಕು ಅಂದಾಗ ಪಹಣಿ ತೆಗೆಸ್ತಾರಪ್ಪ ಒಂದು ಸಲ. ತೆಗೆದು ನೋಡಿದ್ರೆ ಅಂದರೆ ನಮ್ಮ ಜಮೀನಿಗೂ ಎಲ್ಲಿ ವಕ್ಫ್ನವ್ರು ಬಂದು ಬಿಟ್ಟಿದ್ದಾರೋ ಅನ್ನುವ ಭಯದೊಂದಿಗೆ, ಆತಂಕದೊಂದಿಗೆ ತೆಗೆದು ನೋಡಿದರೆ ಕೆಲವರು ಜಮೀನಿಗೆ ಬಂದಿದ್ದಾರೆ. ಲಿಂಗಸಗೂರು ಜನಪ್ರತಿನಿಧಿಗಳ ಬುಡಕ್ಕೆ ಬಂತು ನೋಡಿ. ಈಗ BJP ಕಾಂಗ್ರೆಸ್ ಇಬ್ಬರು ಶಾಸಕರು ಪಹಣಿಯಲ್ಲಿ ಕಾಲಮ್ ನಂಬರ್ 11ನಲ್ಲಿ ವಕ್ಫ್ ಹೆಸರು ಬಂದಿದೆ. ಲಿಂಗಸಗೂರಿನ BJP ಶಾಸಕ ಮಾನಪ್ಪ ವಜ್ಜಲ್, BJP ಶಾಸಕ, ಕಾಂಗ್ರೆಸ್ MLC ಶರಣಗೌಡ ಬಯ್ಯಾಪುರ್ ಇಬ್ಬರ ಆಸ್ತಿಯಲ್ಲೂ ವಕ್ಫ್ ಹೆಸರು ಬಂದಿದೆ. ಅಲ್ಲೇ ಬಹುಶಃ ಇದು ಒಂದೇ ಕಡೆ ಇರುವ ಪ್ರಾಪರ್ಟಿ ಅಂತ ಅನಿಸುತ್ತೆ. ಅಂಕಲಿ ಮಠದ ಶ್ರೀಗಳು ಒಂದು 19 ಗುಂಟೆ ತಗೊಂಡಿದ್ರಂತೆ. ಅಂಕಲಿ ಮಠದ ಶ್ರೀಗಳು ಬಂತು ವಕ್ಫ್ ಹೆಸರು. BJPಯ ಶಾಸಕರು, ಕಾಂಗ್ರೆಸ್ ಶಾಸಕರು. ಮೊನ್ನೆ ನಾನು ತಮಾಷೆಗೆ ಹೇಳಿದೆ, ವಕ್ಫ್ನಂಥ ಜಾತ್ಯತೀತ ಎಂಟಿಟಿನ ನೋಡೇ ಇಲ್ಲ ಅಂತ. ನೋಡಿ, ಯಾವ್ದಾದ್ರು ಜಾತಿ ಭೇದ ಮಾಡಿದ್ರ ಅವರು? ಧರ್ಮ ಭೇದ ಮಾಡಿದ್ರ? ಇಲ್ಲ. ಹಿಂದೂಗಳ ಜಮೀನು ವಕ್ಫು, ಮುಸ್ಲಿಂ ಜಮೀನು ವಕ್ಫು. ನೋಡಿ, ಅಂಥ ಪಕ್ಷಭೇದ ಸಹಿತ ಇಲ್ಲ ವಕ್ಫ್ಗೆ. ಅಂಥದ್ದು ಎಲ್ರಿ ಹುಡ್ಕೊಂಡು ಹೋದ್ರೂ ಸಿಗೋದಿಲ್ಲ. BJP ಶಾಸಕರ ಜಮೀನು ವಕ್ಫು, ಕಾಂಗ್ರೆಸ್ ಶಾಸಕರ ಜಮೀನು ವಕ್ಫು. ಜಾತ್ಯತೀತ, ಧರ್ಮನಿರಪೇಕ್ಷ, ಪಕ್ಷಾತೀತ. ಜಾತ್ಯತೀತ ಅಂದರೆ ಯಾವ ಒಂದು ಜಾತಿನವರು ಬಿಟ್ರ? ಲಿಂಗಾಯತರ ಜಮೀನು, ಒಕ್ಕಲಿಗರ ಜಮೀನು, ದಲಿತರ ಜಮೀನು, ಕುರುಬರ ಜಮೀನು, ಒಂದು ಜಮೀನು ಇಂಥ ಜಾತಿಯವ್ರ ಜಮೀನಿಗೆ ವಕ್ಫು ಕ್ಲೇಮ್ ಮಾಡಿಲ್ಲ ಅನ್ನೋದನ್ನು ತೋರಿಸ್ಬಿಡಿ ನನಗೆ ನೋಡೋಣ. ಎಲ್ಲ ಜಾತಿಯವರು. ನಿಜವಾದ ಜಾತ್ಯತೀತ ಅಂದರೆ ವಕ್ಫು ಈ ದೇಶದಲ್ಲಿ. ಮಾನಪ್ಪ ವಜ್ಜಲ್ ಮಗ ಆಂಜನೇಯ ಹೆಸರಿನಲ್ಲಿತ್ತು 1 ಎಕರೆ. 2007 ಅನಿಸುತ್ತೆ ಖರೀದಿಯಾಗಿದ್ದು. 2007ರಲ್ಲಿ ಖರೀದಿ. ಇತ್ತೀಚೆಗೆ ಯಾವುದಕ್ಕೂ ಒಂದು ಸಲ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿಸಿದಾಗ ವಕ್ಫ್ ಹೆಸರು ಬಂದಿದೆ. ಪಕ್ಕದಲ್ಲೇ ಇನ್ನೊಂದು ಎಕರೆ ಶರಣಗೌಡ ಬಯ್ಯಾಪುರ್, ಕಾಂಗ್ರೆಸ್ MLC ಅವರು 2007-8 ಸಾಲಿನಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. 19 ಗುಂಟೆ ಅಲ್ಲೇ ಅಂಕಲಿ ಮಠದ ಸ್ವಾಮೀಜಿದು, ಫಕೀರ ಸ್ವಾಮಿ ಶ್ರೀಗಳಿಗೆ ಸೇರಿದ 19 ಗುಂಟೆ. ಮಾನಪ್ಪ ವಜ್ಜಲ ಮಗನ ಆಸ್ತಿಗೂ ವಕ್ಫ್ ಹೆಸರು, ಶರಣಗೌಡ ಬಯ್ಯಾಪುರ ಆಸ್ತಿಗೂ ವಕ್ಫ್ ಹೆಸರು, ಸ್ವಾಮೀಜಿಗಳ ಆಸ್ತಿಗೂ ವಕ್ಫ್ ಹೆಸರು. ರಾಯಚೂರಿನ ಮುದಗಲ್ನಲ್ಲಿ ಇನ್ನೊಂದು 30 ಎಕರೆ ಜಮೀನು, ಅದು ಪೂರ್ತಿ ವಕ್ಫ್ನವ್ರದ್ದು, ತಮ್ಮದು ಅಂತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬೀದಿ ಗಲಾಟೆನೇ ಆಗಿದೆ. ದಲಿತ ಕುಟುಂಬಗಳವರು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಮೀನಿದು. 65 ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. 4 ಎಕರೆ 37, 4.37 ಏಕರ್ಸ್ ಅಂತ ಹೇಳ್ತಾರೆ. 65 ವರ್ಷಗಳಿಂದ ಈ ಕುಟುಂಬಗಳವರು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ನೀವು ಲೀಗಲಿ ಡಾಕ್ಯುಮೆಂಟ್ ವೈಸ್ ನೋಡೋದಕ್ಕೆ ಹೋದ್ರೆ ವಕ್ಫ್ ಸ್ಟ್ರಾಂಗ್ ಇದೆ. ಇದರಲ್ಲಿ ಅಪರೂಪದಲ್ಲಿ ವಕ್ಫ್ ಸ್ಟ್ರಾಂಗ್ ಇರೋದು. ಯಾವಾಗ ಈ ವಕ್ಫ್ ಗಲಾಟೆ ಶುರುವಾಯ್ತಲ್ಲ, ಜಾಮಿಯಾ ಮಸೀದಿ ಸದಸ್ಯರು ಈ ಆಸ್ತಿ ವಕ್ಫುದು ನಾವು ಸೆಕ್ಯೂರ್ ಮಾಡ್ಕೋಬೇಕು ಅಂತ ನಿಂತ್ಕೊಂಡ್ರು, ಬೇಲಿ ಹಾಕ್ಕೊಂಡ್ಬಿಟ್ರು. ಅಲ್ಲಿ ಕೃಷಿ ಮಾಡಿಕೊಂಡು ಬರ್ತಾ ಇದ್ದಂಥ ದಲಿತ ಕುಟುಂಬಗಳವರು ಟ್ರ್ಯಾಕ್ಟರ್ ತಗೊಂಡು ಬಂದರು. ನಮ್ಮ ಜಮೀನಿದು ಅಂತ. ನೆನಪಿರಲಿ, ನಾವಿಲ್ಲಿ ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆ ಕಾರಣಕ್ಕೆ ಈ ಜಮೀನು ನಮ್ಮದು ಅಲ್ಲ. ಅವ್ರ ವಾದ, ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅವರು. ದೇ ಹ್ಯಾವ್ ಪರ್ಚೇಸ್ಡ್. ಯಾರೋ ಮಂಜೂರು ಮಾಡಿರೋದಲ್ಲ, ಉಳುವವನೇ ಭೂಮಿಯ ಒಡೆಯದಲ್ಲಿ ಬಂದಿದ್ದಲ್ಲ, ಇನಾಮ್ ರದ್ದತಿಯಲ್ಲಿ ಬಂದಿದ್ದಲ್ಲ. ದುಡ್ಡು ಕೊಟ್ಟು ದಲಿತ ಕುಟುಂಬಗಳವರು ಖರೀದಿ ಮಾಡಿರುವ ಜಮೀನಿದು. ಟ್ರ್ಯಾಕ್ಟರ್ ತಗೊಂಡು ಬಂದರು ಅವರು. ಹೋಗಿ ಜಾಮಿಯಾ ಮಸೀದಿ ಕಮಿಟಿಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು FIR ಮಾಡಿಕೊಂಡ್ರು, ಟ್ರ್ಯಾಕ್ಟರ್ ಸೀಸ್ ಮಾಡಿದ್ರು.
ಈಗ ತಹಶೀಲ್ದಾರ್ ಬಂದು ಯಥಾಸ್ಥಿತಿ ಕಾಯ್ಕೊಳ್ಳಿ ನೋಡೋಣ ಅಂತ ಹೇಳಿದಾರಂತೆ. ಅಂದರೆ ಈ ಪರ್ಟಿಕ್ಯುಲರ್ ಜಮೀನಿಗೆ ಒಂದು ಇತಿಹಾಸ ಇದೆ. ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಅಲ್ಲಿ 65 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾಯಿದ್ರು. ಅದು ಇನ್ನೊಬ್ಬರ ಜಮೀನಾಗಿತ್ತು, ಮುಸ್ಲಿಂ ವ್ಯಕ್ತಿಯೊಬ್ಬನ ಜಮೀನದು. ಇವರೆಲ್ಲ ಸೇರಿ ನಾವು ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀವಿ, ನಾವೇ ಖರೀದಿ ಮಾಡ್ತೀವಿ ಅಂದಿದ್ದಾರೆ. ಆ ವ್ಯಕ್ತಿ ಒಪ್ಪಿದ್ದಾನೆ, ಒಳ್ಳೆ ರೇಟಿಗೆ ಮಾತಾಡಿದ್ದಾರೆ. ಆ ವ್ಯಕ್ತಿ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ, ಇವ್ರು ಚೆಕ್ ಮಾಡಿದ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಲ್ಲ, ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಪಹಣಿಯಲ್ಲಿ 10 ರೈತರ ಹೆಸರಿದೆ. 4 ಎಕರೆ 37 ಗುಂಟೆಯಲ್ಲಿ 10 ರೈತರ ಹೆಸರಿದೆ ಅದರಲ್ಲಿ. ಅದಾದ ಮೇಲೆ ವಕ್ಫ್ನವರು ನಿಮಗೆ ಜಮೀನು ಮಾರಿದ ಮುಸ್ಲಿಂ ವ್ಯಕ್ತಿ ಏನಿದಾರಲ್ಲ ಅವನು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾನೆ, ಇದು ಆ್ಯಕ್ಚುಲಿ ನಮ್ಮದು ಅಂತ ಬಂದಿದ್ದಾರೆ. AC ಕೋರ್ಟಿಗೆ ಹೋಗಿದೆ, DC ಕೋರ್ಟಿಗೆ ಹೋಗಿದೆ. ಫಸ್ಟ್ ಹೋಗೋದೆ ವಕ್ಫ್ ಟ್ರಿಬ್ಯುನಲ್ಗಲ್ವಾ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಸಹಜ ರೈತರಿಗೆ ವಿರುದ್ಧ ಆಗಿದೆ. AC ಕೋರ್ಟು DC ಕೋರ್ಟ್ನಲ್ಲೂ ರೈತರಿಗೆ ವಿರುದ್ಧನೇ ಆಗಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇದೆ, ಕೇಸ್ ನಡೀತಾ ಇದೆ. 2016ರಲ್ಲಿ ಹೈಕೋರ್ಟಿಗೆ ಹೋಗಿದ್ದಾರೆ, ಕೇಸ್ ನಡೀತಾ ಇದೆ ಇನ್ನು. ಈ ಮಧ್ಯೆ 2018ರಲ್ಲಿ ಪಹಣಿಯಲ್ಲಿ ವಕ್ಫ್ ಹೆಸರು ಬಂದುಬಿಡ್ತು. 2 ದಿನದ ಹಿಂದೆ ಜಾಮಿಯಾ ಮಸೀದಿಯವರು ಬಂದು ಬೇಲಿ ಹಾಕಿದ್ರು. ಇದಕ್ಕೆ ರೈತ ಕುಟುಂಬಗಳವರು ಉಳುಮೆ ಮಾಡೋಣ ಅಂತ ಬಂದರು. ಜಾಮಿಯಾ ಮಸೀದಿಯವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಟ್ರ್ಯಾಕ್ಟರ್ ಎಲ್ಲ ಸೀಸ್ ಮಾಡಿದ್ದಾರೆ. ತಹಶೀಲ್ದಾರ್ ಹೇಳಿದ್ದಾರೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ, ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ. ರೈತರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಾಡಬೇಕಪ್ಪ, ಆಚೆ ನಡೀರಿ ಅಂತ ಹೇಳಿದ್ದೆ. ಇವ್ರನ್ನ ವೆಂಕಟರೆಡ್ಡಿ ಅಂತ ಇವ್ರನ್ನ ಬಂದು ಕದ್ದಿಟ್ಕೊಂಡು ಆಚೆ ಕಳ್ದು ವಕ್ ಪ್ರಾಪರ್ಟಿ ಇದು ಏನು ಇದನ್ನು ನಮ್ಮದು ಇದು ಸೊತ್ತು, ವಕ್ ಪ್ರಾಪರ್ಟಿ ಸೊತ್ತು ಇದು, ನೀವು ಇಲ್ಲಿ ಇಲ್ಲಿ ಉಳ್ಬಾರ್ದು ಎಲ್ಲ ಹೋಗಿ ಅಂತ ಹೇಳಿದ್ದೆ. ನಮಗೆ ಹೈಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳಿದ್ದೆ. ಅದು ನಮ್ಮ ಸುಮ್ಮನೆ ಎಲ್ಲನೂ ದಾಖಲೆ ಎಲ್ಲ ಫೇಕ್ ದಾಖಲೆ ಎಲ್ಲ ತೋರಿಸ್ಬಿಟ್ಟು ನಾವು ಸರ್ವೆ ಮಾಡಲೇಬೇಕಂತ ಹೇಳಿದ್ದೆ. ಇಲ್ಲೇ ಎತ್ತಿದೆ, ಆಚೆ ಕಳೆದ್ರು. ಹೋಗಿ ನಾವು ಸುಮ್ಮನೆ ಇದ್ದೋದ್ವಿ. ನಾವು ಊರವರೆಲ್ಲ ಸಪೋರ್ಟ್ ಇದೆ ನಮಗೆ ಅಂತೇಳಿ ಅವರು ಕೊಟ್ಟರು ಏನೋ ಸ್ಟೇಟ್ಮೆಂಟು. ಇವರೆಲ್ಲ ಸೇರಿಕೊಂಡು ನಡೀತದೆ ಅಂತೇಳಿ ನಡೆಸಿಬಿಟ್ರು ಸರ್. 3 ಲಾರಿ ಬಂದಿದ್ರು ಸರ್, ಜನ ಲಾರಿಗಳಲ್ಲಿ ಬಂದಿದ್ರು. ಇವಾಗ ನನ್ನ ಮೇಲೇನೂ ಕೇಸ್ ಹಾಕಿದ್ದಾರೆ. ಈ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಕೂಲಂಕಷವಾಗಿ ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡಿದ್ದೀವಿ. ಇದು ಮೂಲತಃ ಫಕೀರ್ ಇನಾಮ್ ಜಮೀನಾಗಿದೆ. ಕಾಲಕ್ಕೆ ಮಾರಾಟ ಆಗ್ತಾ ಬರುತ್ತೆ. ಕಾಲಾನಂತರದಲ್ಲಿ ಏನಾಗುತ್ತೆ, ಇದನ್ನು AC ಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡ್ತಾರೆ. ಅಲ್ಲಿ ಅವರ ವಿರುದ್ಧವಾಗಿ ಆಗುತ್ತೆ, ವಜಾ ಆಗುತ್ತೆ. ನಂತರದಲ್ಲಿ ಆ ಒಂದು ಪ್ರಕರಣದಲ್ಲಿ ಮತ್ತೆ DC ಕೋರ್ಟ್ಗೂ ಕೂಡ ಅದನ್ನು ಚಾಲೆಂಜ್ ಮಾಡ್ತಾರೆ. DC ಕೋರ್ಟ್ನಲ್ಲೂ ಕೂಡ ಅವರ ವಿರುದ್ಧವಾಗಿಯೇ ಆಗುತ್ತೆ. ಅದು ವಕಫ್ ಟ್ರಿಬ್ಯುನಲ್ ಅಂತ ಏನಿರುತ್ತೆ, ಆ ವಕಫ್ ಟ್ರಿಬ್ಯುನಲಲ್ಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಇವನು ವಕಫ್ ಟ್ರಿಬ್ಯುನಲ್ಲೂ ಕೂಡ ಏನಾಗುತ್ತೆ ಅಂದರೆ ಇದು ವಕಫ್ ಆಸ್ತಿ ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ಆದೇಶವನ್ನು ಮಾಡುತ್ತೆ. ಈ ಒಂದು ಆದೇಶವನ್ನು ಈ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಮತ್ತು ಮಾನ್ಯ DC ಅವರು ಎಷ್ಟು ಗಂಭೀರವಾಗಿ ಹೇಳ್ತಾರೆ ನೋಡ್ರಿ. ವಕಫ್ ಟ್ರಿಬ್ಯುನಲ್ಗೆ ಹೋಗುತ್ತೆ, ವಕಫ್ ಟ್ರಿಬ್ಯುನಲ್ ಈ ಆಸ್ತಿ ವಕ್ಫ್ದೆ ಅನ್ನುವ ಆದೇಶವನ್ನು ಕೊಡುತ್ತೆ ಅಂತ. ಈ ಆಸ್ತಿ ನಮ್ಮದಲ್ಲ ಅಂತ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಿರುವ ಆದೇಶಗಳ ಸಂಖ್ಯೆ ಎಷ್ಟು ದಯವಿಟ್ಟು ಹೇಳಿಬಿಡಿ ನನಗೆ. ಅಲ್ರಿ, ನನಗೂ ನಿಮಗೂ ಆಸ್ತಿ ವಿವಾದ ಬಂದು ಆ ವಿವಾದದಲ್ಲಿ ನೀವು ಜಡ್ಜ್ ಆಗಿ ನನ್ನನ್ನು ನೇಮಿಸಿದ್ರೆ ಈ ಆಸ್ತಿ ನಂದಲ್ಲ ಅಂತ ಹೇಳ್ತೀನ ನಾನು? ಪಾಸಿಬಿಲಿಟಿ ಇದೆಯಾ? ನಮಗೂ ನಿಮಗೂ ಇದೆ ಆಸ್ತಿ ವಿವಾದ. ಜಡ್ಜ್ ಯಾರಾಗಿರಬೇಕು? 3ನೇ ವ್ಯಕ್ತಿ, ನ್ಯೂಟ್ರಲ್ ವ್ಯಕ್ತಿ ಜಡ್ಜ್ ಆಗಿರಬೇಕು. ನಿರ್ಧಾರ ತಗೊಳ್ಳೋರು 3ನೇ ವ್ಯಕ್ತಿ ಆಗಿರಬೇಕು. 3ನೇ ವ್ಯಕ್ತಿ ನ್ಯೂಟ್ರಲ್ ವ್ಯಕ್ತಿ ಕೇಳ್ತಾರೆ, ಆಯ್ತಪ್ಪ ನಿನ್ನ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೊಡು, ನಿನ್ನ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೊಡು ಅಂತ. 2 ಡಾಕ್ಯುಮೆಂಟ್ ಕೂತ್ಕೊಂಡು ನೋಡಿ ನಿರ್ಧಾರ ತಗೊಳ್ತಾರೆ ನ್ಯೂಟ್ರಲ್ ವ್ಯಕ್ತಿ. ಆದರೆ ಇಬ್ಬರ ಮಧ್ಯದಲ್ಲಿ ಜಗಳ ಇದೆ, ಇಬ್ಬರ ಪೈಕಿ ಒಬ್ಬರನ್ನ ಜಡ್ಜಾಗಿ ನಾವು ನೇಮಕ ಮಾಡ್ತೀವಿ ಅಂದರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇವೆಲ್ಲ ಆಗಿದಾವ್ರಿ ದೇಶದಲ್ಲಿ. ಕಾನೂನಿಗೆ ಇಂತಿಂಥ ತಿದ್ದುಪಡಿಗಳನ್ನು ಮೆಜಾರಿಟಿ ಹೆಸರಿನಲ್ಲಿ ತಂದುಬಿಟ್ರು. ಅನುಭವಿಸಿ, ಈಗ ಬಾಯಿ ಬಡಕಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.